ಬರೀ ಸಿಟಿ ಲಿಮಿಟಲ್ಲೇ ಇದ್ದಂಥ ಮೆಟ್ರೋ ಟ್ರೈನನ್ನು ಇವಾಗ ಬೆಂಗಳೂರು ಟು ತುಮಕೂರುವರೆಗೂ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿತ್ತು ಸರ್ಕಾರ. ಇನ್ನು ಮಾಡ್ತಾ ಇದ್ದೀವಿ ಅಂತ ಇಷ್ಟು ದಿನ ಹೇಳ್ತಾ ಇತ್ತು. ಆದರೆ ಇವಾಗ ಕನ್ಫರ್ಮ್ ಆಗಿ ಮಾಡ್ತೀವಿ ಅಂತ ಹೇಳಿ ಟೆಂಡರ್ ಕೂಡ ಕರೆದಾಗಿದೆ. ಹಾಗೆ ಅದರ ಕೆಲಸ ಕೂಡ ಸ್ಟಾರ್ಟ್ ಮಾಡಿದ್ದೀವಿ ಅಂತ ತಿಳಿಸ್ತಾ ಇದ್ದಾರೆ. ಬೆಂಗಳೂರಿಂದ ತುಮಕೂರುವರೆಗೂ ಮೆಟ್ರೋ ಟ್ರೈನ್ ಆಗೋದ್ರಿಂದಾಗಿ ಮಧ್ಯದಲ್ಲಿ ಆಗುವಂಥ ಟ್ರಾಫಿಕ್ ಜಾಮ್ ಏನಿರುತ್ತೆ ಅದು ಕಡಿಮೆ ಆಗುತ್ತೆ. ಅಷ್ಟೇ ಅಲ್ಲ, ಆರ್ಥಿಕವಾಗಿ ಇನ್ನೂ ಕೂಡ ಮುಂದೆ ಬರೋದಕ್ಕೆ ದೇಶ ಪ್ರಯೋಜನ ಆಗ್ತಾ ಇದೆ. ಹಾಗೆ ಜನರ ಬೆಳವಣಿಗೆಯೂ ಕೂಡ ಇದು ಅಕ್ಕಪಕ್ಕದ ವ್ಯಾಪಾರಸ್ಥರಿಗೆ ಎಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ ಅಂತ ತಿಳಿಸಲಾಗಿದೆ. ಹಾಗಾದರೆ ಈ ಮೆಟ್ರೋ ಯಾವ ಭಾಗದಲ್ಲಿ ಹಾದು ಹೋಗುತ್ತೆ, ಎಲ್ಲೆಲ್ಲಿ ಮೆಟ್ರೋ ಸ್ಟೇಷನ್ ಬರುತ್ತೆ ಅಂತ ನೋಡ್ತಾ ಹೋಗೋಣ. ಈ ಮೆಟ್ರೋ ಮಾರ್ಗವನ್ನು ಮಾಡಬೇಕಾದ್ರೆ ಎಲ್ಲೆಲ್ಲಿ ಜಾಗದಲ್ಲಿ ಮರಗಳನ್ನು ಕಡಿಬೇಕಾಗತ್ತೆ, ಎಲ್ಲಿ ನಾವು ಎಷ್ಟು ಅಗಲನ ತಗೊಳ್ಬೇಕಾಗತ್ತೆ ಅಂತ ಹೇಳಿ ಇವಾಗ ಆಲ್ರೆಡಿ ಪ್ಲ್ಯಾನನ್ನು ಸ್ಟಾರ್ಟ್ ಮಾಡಿದ್ದಾರೆ. ತುಮಕೂರಿನ ಶಿರಾವರೆಗೂ ಈ ಒಂದು ಮೆಟ್ರೋವನ್ನು ಮಾಡ್ತಿದ್ದೀವಿ ಅಂತ ತಿಳಿಸಲಾಗಿದೆ. ಈಗಾಗಲೇ ಬೆಂಗಳೂರಿನ ನಮ್ಮ ಹಸಿರು ಮಾರ್ಗವು ನಾಗಸಂದ್ರದಿಂದ ವಿಸ್ತರಣೆಗೊಂಡು ಮಾದವರ ನಿಲ್ದಾಣದಲ್ಲಿ ಕೊನೆಗೊಳ್ತಾ ಇದೆ. ಅಲ್ಲಿಂದ ಮುಂದೆ ತುಮಕೂರು ಶಿರಾ ಗೇಟ್ವರೆಗೆ ಮೆಟ್ರೋ ಹಳಿಗಳನ್ನು ನಿರ್ಮಿಸಲು ಉದ್ದೇಶಿಸಿದ್ದಾರೆ. ಈ ಮಾರ್ಗವು ರಾಷ್ಟ್ರೀಯ ಹೆದ್ದಾರಿ 48, ನೆನಮಂಗಲ, ದಾಸನಪುರ, ಕ್ಯಾತ್ಸಂದ್ರದಂತಹ ಪ್ರಮುಖ ಕೈಗಾರಿಕಾ ದಾರಿಗಳಲ್ಲಿ ಹಾದು ಹೋಗ್ತಾ ಇದೆ. ತುಮಕೂರು ಹಾಗೂ ನೆಲಮಂಗಲದಲ್ಲಿ ಜನಗಳ ಅನುಕೂಲಕ್ಕಾಗಿ 2 ಬೃಹತ್ ಡಿಪೋಗಳನ್ನು ಕೂಡ ನಿರ್ಮಿಸಲು ಸರ್ಕಾರ ಯೋಚನೆಯನ್ನು ಮಾಡ್ತಾ ಇದೆ. ಕರ್ನಾಟಕದ ಮೊದಲ ಅಂತರ್ ಜಿಲ್ಲಾ ಮೆಟ್ರೋ ಸಂಪರ್ಕ ಎಂಬ ಹೆಸರು ಕೂಡ ಇದರಲ್ಲಿ ಪಡಿತಾ ಇದೆ. ಇವುಗಳಲ್ಲಿ ಒಟ್ಟು 20 ನಿಲ್ದಾಣಗಳನ್ನು ನಿರ್ಮಿಸಲಾಗ್ತಿದೆಯಂತೆ. ಎಲ್ಲೆಲ್ಲಿ ಅಂತ ನೋಡೋದಾದರೆ ಮಾದವರ, ಮಾಕ್ಲಿ, ದಾಸನಪುರ, ವಿವರ್ ಕಾಲೋನಿ, ನೆನ್ಮಂಗ್ಲ ಟೋಲ್, ಬೂದಿಹಾಲು, ಟಿ ಬೇಗೂರು, ತಿಪ್ಪಗೊಂಡನಹಳ್ಳಿ, ಕುಲವನಹಳ್ಳಿ, ಮಹಿಮಾಪುರ, ಬಿಲ್ಲಿನಕೋಟೆ, ಸೋಂಪುರ, ಕೈಗಾರಿಕಾ ಪ್ರದೇಶ, ದಾಬಸ್ಪೇಟೆ, ನಲ್ಲಿಯನಪಾಳ್ಯ, ಪಂಡಿತನಪಾಳ್ಯ, ಚಿಕ್ಕನಹಳ್ಳಿ, ಹಿರೇಹಳ್ಳಿ, ಕ್ಯಾತ್ಸಂದ್ರ, ಬೈಪಾಸ್, SIT ಸಿದ್ಧಾರ್ಥ ಕಾಲೇಜ್, ತುಮಕೂರು ಬಸ್ ನಿಲ್ದಾಣ, ಶಿರಾ ಗೇಟ್ ಇಲ್ಲಿಯವರೆಗೆ ತಲುಪಲಿದೆ ಅಂತ ತಿಳಿಸಲಾಗಿದೆ. ಬರೀ ಜನವಸತಿ ಕಡೆಗೆ ಮಾತ್ರನೇ ಅಲ್ಲದೆ ಕೈಗಾರಿಕೆಗಳಿಗೂ ಕೂಡ ಸಂಪರ್ಕ ಆಗೋ ರೀತಿಯಲ್ಲಿ ಈ ಒಂದು ಮಾರ್ಗವನ್ನು ನಿರ್ಮಿಸಿರೋದ್ರಿಂದಾಗಿ ಇಲ್ಲಿ ಉದ್ಯೋಗಿಗಳಿಗೆ, ವ್ಯಾಪಾರಸ್ಥರಿಗೆ ಎಲ್ಲರಿಗೂ ಕೂಡ ಅನುಕೂಲ ಆಗ್ತಾ ಇದೆ. ಹಾಗೆ ದೇಶದ ಆರ್ಥಿಕ ಪ್ರಗತಿ ಕಡೆ ಕೂಡ ಇದು ಮುನ್ನಡೆಯೋದಕ್ಕೆ ಸಾಧ್ಯ ಆಗ್ತಾ ಇದೆ. ಟ್ರಾಫಿಕ್ ಜಾಮ್ ಕೂಡ ಕಡಿಮೆ ಆಗ್ತಾ ಇದೆ. ಹಾಗೆ ತುಂಬ ಹೊತ್ತು ಹೋಗಬೇಕಾಗಿದ್ದಂತಹ ರೋಡನ್ನ ಒಂದು ಏನಿರುತ್ತೆ ಟ್ರಾವೆಲಿಂಗು, ಅದು ತುಂಬ ಕಡಿಮೆ ಅವಧಿಯಲ್ಲಿ ತಮ್ಮ ಗುರಿಯನ್ನು ಜನ ತಲುಪೋದಕ್ಕೆ ಸಾಧ್ಯ ಆಗ್ತಾ ಇದೆ ಅಂತ ತಿಳಿಸಲಾಗಿದೆ. ಇದ್ರ ಜೊತೆಗೆ ರಿಯಲ್ ಎಸ್ಟೇಟ್ ಅಂದರೆ ಭೂಮಿಗಳ ಜಾಗದ ಬೆಲೆ ಕೂಡ ಜಾಸ್ತಿ ಆಗ್ತಾ ಇದೆ. ಸೊ ಈ ವಿಡಿಯೋದ ಬಗ್ಗೆ ನಿಮಗೆ ಏನು ಅನ್ನಿಸ್ತು ನನ್ನ ಕಮೆಂಟ್ ಸೆಕ್ಷನ್ ಹಾಕೋದನ್ನ ಮರಿಬೇಡಿ. ಥ್ಯಾಂಕ್ ಯು.